ಹಲೋ ಗೆಳರ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ಯಾರೆಲ್ಲ KCET ಸ್ಟೂಡೆಂಟ್ ನೋಡ್ತಿದ್ರು, ಒಂದು ಹೇಳ್ತಿದ್ದೀನಿ, KCET ಸ್ಟೂಡೆಂಟ್ಸ್ ಆಗಿತ್ತಂದರೆ ನೀವು ಈ ಒಂದು ವಿಡಿಯೋ ಸ್ಕಿಪ್ ಮಾಡ್ಕೋಬೋದು. ಓಕೆ, ಈಗ ನೀಟ್ ಸ್ಟೂಡೆಂಟ್ಸಲ್ಲೂ ಕೂಡ ಅದರಲ್ಲೂ ನಾನು ಸ್ಪೆಷಲ್ ಆಗಿ 2 ಕೋರ್ಸ್ಗಳ ಬಗ್ಗೆ ಮಾತಾಡ್ತೀನಿ. ರಿಮೈನಿಂಗ್ ಸ್ಟೂಡೆಂಟ್ ಬಗ್ಗೆ ಕೂಡ ಮಾತಾಡ್ತೀನಿ, ಎಲ್ಲರೂ ಕೂಡ ವಾಚ್ ಮಾಡಬಹುದು. ಓಕೆ, ಈಗ ಫಸ್ಟ್ ಆಫ್ ಆಲ್ KCETಲಿ ಇವಾಗ ಮೋಸ್ಟ್ ಆಫ್ ದೆಮ್ ಯಾರು ಇದ್ದಾರೆ ಅಂತಂದರೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಇರ್ತಾರೆ. ಓಕೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಮತ್ತು ಬಿಟ್ಟರೆ BSc ನರ್ಸಿಂಗ್ ಸ್ಟೂಡೆಂಟ್ಸ್ ಈ ಒಂದು ವಿಡಿಯೋದಲ್ಲಿ ಬಹಳಷ್ಟು ಮಾತಾಡ್ತೀನಿ. ಓಕೆ, ಅಂತಂದರೆ ನಿಮ್ಮ ಒಂದು ಕಾಲೇಜಸ್ ಸ್ಟಾರ್ಟ್ ಮತ್ತು ಫಸ್ಟ್ ಸೆಮ್ ಎಕ್ಸಾಮ್. ಓಕೆ, ನಿಮಗೆಲ್ಲನೂ ಕೂಡ ಈಗ ಆ್ಯನ್ಯುವಲ್ ಎಕ್ಸಾಮಿನೇಷನ್ ಇಲ್ಲ, ಈಗ ಏನು ಮಾಡಿದ್ದಾರೆ ಅಂತಂದರೆ ಸೆಮ್ ಮಾಡಿದ್ದಾರೆ. ಓಕೆ, ಸೆಮ್ ಮಾಡಿದ್ರೆ ಆತಂದರೆ ಫಸ್ಟ್ ಸೆಮಿಸ್ಟ್ರ್ ಕ್ಲಾಸಸ್ ಇದ್ದು ಯಾವಾಗ ಸ್ಟಾರ್ಟ್ ಆಗ್ತವೆ ನಿಮ್ಗೆ ಆಳೆ ಗೊತ್ತಿರುತ್ತೆ, ಯಾಕೆ ಆಳೆ ಗೊತ್ತಿರ್ತದೆ. ಬಟ್ ಎಕ್ಸಾಮ್ ಡೇಟ್ ಯಾವಾಗ ಎಲ್ಲನೂ ಕೂಡ ಹೇಳ್ತೀನಿ. ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಡುತ್ತಂದರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಹಬ್ಬ ಇದೆ ಅಲ್ವಾ, ಸೊ ಹಂಗಾಗಿಬಿಟ್ಟು ಪಟಾಕಿ ಹೊಡಿತಾ ಇರ್ತಾರೆ. ಸರಿ, ಇವಾಗ ಏನು ವಿಷಯಕ್ಕೆ ಬರೋದಂತಂದರೆ ಸರಿ ಬರ್ತೀರಿ, ನೀವು ಕಾಣಿಸ್ತಿದ್ದು ನೋಡಿರಿ. ಈ ಒಂದು PDF ಏನು ಮಾಡಿದ್ದಾರೆ ಅಂತಂದರೆ VTU ಅಂತಂದರೆ ನಿಮಗೆ ವಿಶ್ವೇಶ್ವರಯ್ಯ ಯೂನಿವರ್ಸಿಟಿ. ಓಕೆ, ನಿಮ್ಗೆ VTU ಯೂನಿವರ್ಸಿಟಿ ಕಡೆಯಿಂದ ಇಂಜಿನಿಯರ್ ಸ್ಟೂಡೆಂಟ್ಸ್ ಪ್ರತಿಯೊಂದು ಕೂಡ ಅಪ್ಡೇಟ್ ಅಲ್ಲೇ ಬರ್ತದೆ. ನಿಮ್ದು ಏನೇ ಒಂದು ವರ್ಕ್ ಇದ್ರೂ ಕೂಡ VTU ಅಂದರೆ ಇಂಜಿನಿಯರ್ ಸ್ಟೂಡೆಂಟ್ಸ್ ಎಲ್ಲನೂ ಕೂಡ ಅಲ್ಲೇ ನಮ್ಮ ಕರ್ನಾಟಕದಲ್ಲಿ. ಆ್ಯಂಡ್ ರಿಮೈನಿಂಗ್ ಓಕೆ, BS ನರ್ಸಿಂಗ್ ಸ್ಟೂಡೆಂಟ್ಸ್ ಅಂತಲ್ಲ, ಮೆಡಿಕಲ್ ಸ್ಟೂಡೆಂಟ್ಸ್ ಯಾವುದಾದ್ರೂ ಆಗಿರಲ್ಲ. ಓಕೆ, BS ನರ್ಸಿಂಗ್ ಒಂದೆಲ್ಲ, ಈಗ MBBS ಮತ್ತು ಆಯುರ್ವೇದಿಕ್ಕು ಎಲ್ಲರೂ ಕೂಡ. ಓಕೆ, B ಫಾರ್ಮಸಿ ಎಲ್ಲರೂ ಕೂಡ ಒಂದೇ ಯೂನಿವರ್ಸಿಟಿ. ನಮ್ಮ ಕರ್ನಾಟಕಕ್ಕೆ ಮೆಡಿಕಲ್ ಅಂತ ಬಂದುಬಿಟ್ರೆ ಒಂದೇ ಯೂನಿವರ್ಸಿಟಿ, ಅದು ಯಾವುದಪ್ಪ ಅಂತಂದರೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ. ಓಕೆ, RGHS ಅಂತ ಕರಿತೀವಿ. ಓಕೆ, ನಿಮ್ಗೆ RGHS ಪ್ರತಿಯೊಂದು ಅಪ್ಡೇಟ್ ಬೇಕಂತಂದರೆ ಈಗಲೂ ಹೋಗ್ಬಿಟ್ಟು ನಮ್ಮ ಟೆಲಿಗ್ರಾಮ್ ಜಾಯ್ನ್ ಆಗಿರಿ. ಆ್ಯಂಡ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಕೂಡ ಹೇಳ್ತಿದ್ದೀನಿ, ನೀವು ಮಸ್ಟ್ ಜಾಯ್ನ್ ಆಗಲೇಬೇಕು. ಯಾಕಂದರೆ ಎಲ್ಲ ರೀತಿಯಾಗಿ ನೋಟ್ಸು ಫ್ರೀ ಅವೈಲೇಬಲ್ ನಮ್ಮ ಒಂದು ಚಾನಲ್ ಸಿಗ್ತವೆ. ಯಾಕಂದರೆ ಈಗಾಗಲೇ ಆ ಒಂದು ಚಾನಲಲ್ಲಿ ನಮ್ಮ ಸೀನಿಯರ್ಸ್, ಓಕೆ, ನಿಮ್ಮ ಸೀನಿಯರ್ಸ್ ಕೂಡ ಅದರಲ್ಲಿ ಇರ್ತಾರೆ. ಹಾಗಾಗಿಬಿಟ್ಟು ಎಲ್ಲನೂ ಕೂಡ ನೋಟ್ ಸೆಂಡ್ ಮಾಡ್ತಾರೆ. ಬಟ್ ಇನ್ನೂ ಕೂಡ ಕ್ಲಾಸಸ್ ಸ್ಟಾರ್ಟ್ ಆಗಿಲ್ಲ ಅಂತ ಇನ್ನೂ ಕೂಡ ಸೆಂಡ್ ಮಾಡ್ತಿಲ್ಲ. ಬಟ್ ಮುಂದೆ ಎಲ್ಲನೂ ಕೂಡ ಶೇರ್ ಮಾಡ್ತಾರೆ ನಿಮಗೆ. ಅಂದರೆ ಇಂಜಿನಿಯರಿಂಗ್ ಲೈಫ್ ಯಾವ ರೀತಿ ಎಲ್ಲನೂ ಕೂಡ ಡೀಟೇಲ್ಸ್ ಅವ್ರು ಹೇಳ್ತಾರೆ, ನಿಮಗೆಲ್ಲ ಕೂಡ ಹೆಲ್ಪ್ ಮಾಡ್ತಾರೆ. ಸರಿ, ಈಗ ಜಾಯ್ನ್ ಆಗ್ರಿ ಅಂತ ಹೇಳ್ತೀನಿ ನೋಡಿ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ. ಅದಾದ ನಂತರ ಸ್ವಲ್ಪ ಮಾತಾಡೋದಂದರೆ ಇವಾಗ ಮೇನ್ ವಿಷಯಕ್ಕೆ ಬಂದುಬಿಡ್ತೀನಿ. ಇಂಜಿನಿಯರ್ ಸ್ಟೂಡೆಂಟ್. ಓಕೆ, ಇಂಜಿನಿಯರ್ ಸ್ಟೂಡೆಂಟ್ಸ್ ನಿಮ್ಗೆ ಗೊತ್ತಿರುವಾಗೆ ಇಲ್ಲಿ ಕಾಣಿಸ್ತಿದೆ ನೋಡಿರಿ. ಓಕೆ, ನಿಮ್ದು ಎಲ್ಲನೂ ಕೂಡ ಓಕೆ ಕಮೆಂಟ್ಸ್ ಬಟ್ ನಿಮ್ಗೆಲ್ಲನೂ ಕೂಡ ಅರ್ಥ ಮಾಡ್ಕೋಬೇಕು. ಕಮೆನ್ಸ್ಮೆಂಟ್ ಆಫ್ ದ ಸೆಮಿಸ್ಟರ್. ಓಕೆ, ಕಾಣಿಸಿದೆ ನಿಮ್ಮದು 17/9/2024 ಏನಾಗುತ್ತೆ ಅಂದರೆ ನಿಮ್ಮ ಒಂದು ಕಾಲೇಜಸ್ ಸ್ಟಾರ್ಟ್ ಆಗ್ತಾ ಇದ್ದಾವೆ. ಓಕೆ, ಇದೇ ತಿಂಗಳು 17/9/2024 ಏನಾಗ್ತದೆ, ಕಾಲೇಜಸ್ ಸ್ಟಾರ್ಟ್ ಆಗ್ತದೆ. ಬಟ್ ಕಾಲೇಜಸ್ ಸ್ಟಾರ್ಟ್ ಆದರೆ ಅದಕ್ಕಿಂತ ಮುಂಚೆ ನಿಮಗೆ ಇಂಜಿನಿಯರಿಂಗ್ದವ್ರಿಗೆ ಸಡನ್ನೇ ಕ್ಲಾಸಸ್ ಸ್ಟಾರ್ಟ್ ಮಾಡಲ್ಲ. ಅದಕ್ಕಿಂತ ಏನು ಮಾಡ್ತಾರೆ ಅಂತ ಒಂದು ಸ್ಟೂಡೆಂಟ್ ಇಂಡಕ್ಷನ್ ಪ್ರೋಗ್ರಾಮ್ಸ್ ಅಂತ ಕಾಣಿಸ್ತಿದೆ ನೋಡಿರಿ. 17/9/2024 ಹಿಡಿದು 27/9/2024 ಕೂಡ ಏನಾಗಿದೆ ಅಂತಂದರೆ ಈ ಇಂಡಕ್ಷನ್ ಪ್ರೋಗ್ರಾಮ್ ಅಂದರೆ 10 ದಿನಗಳ ಕಾಲ ನಡೆಸ್ತಾರೆ. ಈ ಇಂಡಕ್ಷನ್ ಪ್ರೋಗ್ರಾಮ್ ಅಂದರೆ ಸಿಂಪಲಾಗಿ ಅರ್ಥ ಮಾಡ್ಕೋಬೇಕು. ನಿಮ್ಮ ಒಂದು ಕಾಲೇಜ್ ಹೋದ ತಕ್ಷಣ ಸ್ವಲ್ಪ ಬೆರಿಬೇಕಲ್ವ, ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ಲು ಹೊಸ್ದಾಗಿ ಬಂದಿರ್ತಾರೆ, ಸ್ವಲ್ಪ ಎಲ್ಲರೂ ಕೂಡ ಗೊತ್ತಾಗಬೇಕಲ್ವ. ಸೊ ಹಂಗಾಗ್ಬಿಟ್ಟು 10 ದಿನ ಏನು ಮಾಡ್ತಾರೆ ಅಂದರೆ ಕೆಲವೊಂದು ಕಾಲೇಜಲ್ಲಿ ಆಟ ಆಡಿಸೋದಾಗಿರ್ಬೋದು, ಕೆಲವೊಂದಿಷ್ಟು ಏನದು ಗೇಮ್ಸ್, ಅಥವಾ ನೀವು ಪ್ರೀವಿಯಸ್ ಸೆಕೆಂಡ್ PUC ಯಾವ ರೀತಿ ಕಲ್ತು ಬಂದಿದ್ದಾರೆ ಎಲ್ಲನೂ ಕೂಡ ಸ್ವಲ್ಪ ಅಸೆಸ್ ಮಾಡೋದು ಆಗಿರ್ಬೋದು. ಈ ರೀತಿ ಎಲ್ಲನೂ ಕೂಡ ಒಂದು 10 ದಿನ ಕಾಲ ನಡೆಸ್ತಾರೆ. ಅದಾದ ನಂತರ ನಿಮ್ಮದು ಕಾಣಿಸ್ತಿದೆ ನೋಡಿರಿ, ಕ್ಲಾಸಸ್ ಸ್ಟಾರ್ಟ್ ಆಗೋಕೆ 28/9/2024 ಏನಾಗುತ್ತೆ ನಿಮ್ಮ ಒಂದು ಕ್ಲಾಸಸ್ ಅನ್ನೋದು ಸ್ಟಾರ್ಟ್ ಆಗ್ತವೆ. ಅದಾದ ನಂತರ ಓಕೆ, ಈ ಕ್ಲಾಸಸ್ ಎಲ್ಲಿವರೆಗೂ ಕೂಡ ನಡೀತದೆ ಅಂತಂದರೆ 27/1/2025 ಅಂತಂದರೆ ನೆಕ್ಸ್ಟ್ ಇಯರ್ ಫಸ್ಟ್ ಮಂತ್. ಓಕೆ, ಫಸ್ಟ್ ಮಂತ್ 27ರವರೆಗೂ ಕೂಡ ಕ್ಲಾಸಸ್ ಎಲ್ಲನೂ ಕೂಡ ಇರ್ತದೆ. ಅದಾದ ನಂತರ ಓಕೆ, ನಿಮ್ಮ ಒಂದು ಪ್ರಾಕ್ಟಿಕಲ್ ಮತ್ತು ವೈವಾ ಎಕ್ಸಾಮಿನೇಷನ್ ನಡೀತದೆ. ಅದು ಇವಾಗ ನೋಡಿರಿ 28/1/2025 ಹಿಡಿದು 6/2/2025 ಈ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾರೆ. ಓಕೆ, ಅದಾದ ನಂತರ ನೀವು ಥಿಯರಿ ಎಕ್ಸಾಮಿನೇಷನ್ ಬರೀಬೇಕಲ್ವ. ಸೊ ಅಂದರೆ ಅದೇ 6ನೇ ತಾರೀಕು ಮುಗಿತದ, ಸಾರಿ 6/2/2025 ಮುಗಿತದ. 7/2/2025 ಹಿಡಿದು 5/3/2025 ಏನಾಗುತ್ತೆ ನಿಮ್ಮ ಒಂದು ಥಿಯರಿ ಎಕ್ಸಾಮಿನೇಷನ್. ಓಕೆ, ಇದು ಇಂಪಾರ್ಟೆಂಟು. ಥಿಯರಿ ಎಕ್ಸಾಮಿನೇಷನ್ ಕೂಡ ಕಂಡಕ್ಟ್ ಮಾಡ್ತಾರೆ, ಮುಗಿಸ್ತಾರೆ. ಓಕೆ, ಆಮೇಲೆ ರಿಸಲ್ಟ್ ಬಗ್ಗೆ ಹೇಳಿಲ್ಲ, ರಿಸಲ್ಟ್ ಬಗ್ಗೆ ಅದು ಮುಂದೆ ಹೇಳ್ತಾರೆ. ನೋಡಿರಿ, ಟೋಟಲಿ ನಿಮ್ಮ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಒಂದು ಸ್ಟ್ರಕ್ಚರ್ ಬಿಟ್ಬಿಡ್ತಾರೆ ನೋಡಿರಿ. ಅಂದರೆ ಕ್ಲಾಸಸ್ ಸ್ಟಾರ್ಟ್ ಆಗೋದು ಹೇಳಿದ್ಬಿಟ್ಟು ಅಪ್ ಟು ಫಸ್ಟ್ ಸೆಮ್ ಮುಗಿಯೋರು ಕೂಡ ಒಂದು ಸ್ಟ್ರಕ್ಚರ್ನ ಬಿಟ್ಟುಬಿಡ್ತಾರೆ. ಯಾರಿಗೆಲ್ಲ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ. ಓಕೆ, ಮತ್ತು ನೆಕ್ಸ್ಟ್ ಸೆಮಿಸ್ಟರ್ ಕೂಡ ಕ್ಲಾಸಸ್ ಯಾವ ಸ್ಟಾರ್ಟ್ ಅಂತ ಹೇಳ್ಬಿಡ್ತಾರೆ. ಅಂದರೆ ಕ್ಲಾಸಸ್ ಅನ್ನೋಕ್ಕಿಂತ ಮುಂಚೆ ಕಾಣಿಸ್ತೀವಿ ನೋಡಿರಿ, ಕಮೆನ್ಸ್ಮೆಂಟ್ ಆಫ್ ದ ನೆಕ್ಸ್ಟ್ ಸೆಮಿಸ್ಟರ್ ಅಂತಂದು 10/3/2025 ನಿಮ್ಗೆ ಮತ್ತೆ ಸೆಕೆಂಡ್ ಸೆಮ್ ಸ್ಟಾರ್ಟ್. ಅಂದರೆ ಇದು ಈ PDF. ಓಕೆ, ಈ PDF ಇನ್ನೂ ಕೂಡ ಏನೇನು ಕೊಟ್ಟಿದ್ದಾರೆ ಎಲ್ಲನೂ ಕೂಡ ಓದ್ಕೊಂತಾರೆ ಅಂತಂದರೆ ಈ ಒಂದು PDF ನಾನು ಗ್ರೂಪಲ್ಲಿ ಹಾಕ್ತೀನಿ. ಓಕೆ, ಟೆಲಿಗ್ರಾಮಲ್ಲಿ ಹೋಗ್ಬಿಟ್ಟು ಜಾಯ್ನ್ ಆಗಿರಿ. ಇಲ್ಲಿ ನೋಡಿರಿ, ಈ ರೀತಿ ಯಾವ ರೀತಿ ಒಂದು ಸ್ಟ್ರಕ್ಚರ್ನ ಬಿಟ್ಟಿದ್ದಾರೋ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ, ಆ ರೀತಿ BS ನರ್ಸಿಂಗ್ ಸ್ಟೂಡೆಂಟ್ಸ್ ಇರಲ್ಲ. ಓಕೆ, ಈಗ BS ನರ್ಸಿಂಗ್ ಸ್ಟೂಡೆಂಟ್ ಬಗ್ಗೆ ಮಾತಾಡೋದಂತಂದರೆ ನಿಮಗೆ ಕ್ಲಾಸಸ್ ಓಕೆ, ಕ್ಲಾಸಸ್ಸು ಈಗ ಸೆಕೆಂಡ್ ರೌಂಡ್ ಮುಗಿಬೇಕಂಡ್ರು. ಓಕೆ, ನಿಮಗೆ ಈ ರೀತಿ ಏನು ಕೂಡ ಸ್ಟ್ರಕ್ಚರ್ ಬರಲ್ಲ. ನಮ್ಮದು ಒಂದು RGHS ಏನಿದೆ ಅಂತ ಹೇಳಿದೆ ನೋಡ್ರಿ ಮೆಡಿಕಲ್ ಫೀಲ್ಡ್ಗೆ, ನಮ್ಮ ಒಂದು ಮೆಡಿಕಲ್ ಫೀಲ್ಡಲ್ಲಿ ಈ ರೀತಿ ಒಂದು ಸ್ಟ್ರಕ್ಚರ್ ಅನ್ನೋದು ಬಿಡಲ್ಲ. ಕ್ಲಾಸಸ್ ಯಾವಾಗಾದರೂ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ಬಾರ್ದು. ಓಕೆ, ಅಕಾಡೆಮಿಕ್ ಇಯರ್ ಅಂತ ಬರ್ತದೆ, ಬಟ್ ಕಾಲೇಜಿಗೆ ಸಂಬಂಧಪಟ್ಟಿದ್ದು ಅದು ಯಾವ ರೀತಿ ಮಾಡ್ಕೊತಾರೆ ಗೊತ್ತಿಲ್ಲ. ಬಟ್ ಎಕ್ಸಾಮ್ ಡೇಟ್ ಇವ್ರು ಯಾವ ರೀತಿ ಕೊಟ್ಟಿದ್ದಾರೆ ನೋಡ್ರಿ ಇಲ್ಲಿ ಕೆಳಗಡೆ, ಈ ರೀತಿ ಕೊಡಲ್ಲ. ಏನು ಮಾಡ್ತಾರೆ ಅಂತಂದರೆ ಎಕ್ಸಾಮ್ ಇನ್ನೂ 1 ಮಂತ್ ಇದ್ದಾಗ ನಮ್ಮದೊಂದು ಟೈಮ್ ಟೇಬಲ್ ಬರುತ್ತೆ. ಓಕೆ, ಯಾರ್ದು ನಮ್ಮ BS ನರ್ಸಿಂಗ್ ಸ್ಟೂಡೆಂಟ್ಸ್ ಇದಾಗಿರ್ಬೋದು, B ಫಾರ್ಮಾ ಅಥವಾ ಫಾರ್ಮಡಿ ಅಥವಾ MBBS ಕೂಡ ಸ್ಟೂಡೆಂಟ್ ನೋಡ್ತಾಯಿತ್ತಂದ್ರೆ ಅವ್ರಿಗೂ ಕೂಡ, ಮತ್ತು BMS ಸ್ಟೂಡೆಂಟ್ ಎಲ್ಲರೂ ಕೂಡ ಏನು ಮಾಡ್ತಾರೆ ಅಂತಂದರೆ 1 ತಿಂಗಳು ಅಥವಾ 1.5 ತಿಂಗಳು ಇದ್ದಾಗ ಏನು ಮಾಡ್ತಾರೆ ಅಂತಂದರೆ ಒಂದು ಎಕ್ಸಾಮ್ ಟೈಮಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ.
ಓಕೆ, ಒಂದು ಹಾಲಿಡೇ ಲಿಸ್ಟು ಎಲ್ಲನೂ ಕೂಡ ಬಿಡ್ತಾರೆ, ಎಲ್ಲನೂ ಕೂಡ ಅದು ಕೂಡ ದೊಡ್ಡ ಯೂನಿವರ್ಸಿಟಿನೇ. ಓಕೆ, ಈಗ VTV ಯಾವ ರೀತಿ ಕಾಣಿಸ್ತಿದೆ ನೋಡಿರಿ ನಿಮಗೆ ಇಂಜಿನಿಯರಿಂಗ್ದವ್ರಿಗೆ, ಅದೇ ರೀತಿ ಮೆಡಿಕಲ್ ಫೀಲ್ಡ್ ಅವ್ರಿಗೆ RG UHS ಅಂದರೆ ರಾಹುಲ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್. ಓಕೆ, ಹೆಲ್ತ್ ಸೈನ್ಸ್ ಈ ಒಂದು ಯೂನಿವರ್ಸಿಟಿ ಏನಾಗುತ್ತೆ ಅಂದರೆ ಅತಿ ದೊಡ್ಡದಿದೆ. ಓಕೆ, ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್ ಕೂಡ ಅಂತಂದರೆ ಪ್ರತಿಯೊಂದೊಂದೇ ಎಲ್ಲ ಪ್ಯಾರಾಮೆಡಿಕಲ್ ಅಲ್ಲ, ಅದನ್ನ ಬಿಟ್ಟು ರಿಮೈನಿಂಗ್ ಎಲ್ಲರೂ ಕೂಡ ಹೆಲ್ತ್ ವರ್ಕರ್ಸ್ ಯಾರಿದ್ರು ಎಲ್ಲ ಒಂದು ಸ್ಟೂಡೆಂಟ್ಸು ಕೂಡ ಅಲ್ಲಿ ನಿಮಗೆ ಅಪ್ಡೇಟ್ ಆಗಿರ್ತದೆ. ಓಕೆ, ನಿಮ್ಮದು RGHS ಅಪ್ಡೇಟು ಮತ್ತು VTV ಅಪ್ಡೇಟ್ ಪ್ರತಿಯೊಂದು ಬೇಕಂತಂದರೆ ನಮ್ಮ ಚಾನಲ್ ಯಾರಾದರೂ ವಿಸಿಟ್ ಕೊಡಿದ್ರೆ ಫಸ್ಟ್ ಟೈಮ್ ಒಂದು ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಮಸ್ಟ್ ನೀವು ಜಾಯ್ನ್ ಆಗಬೇಕಾಗಿರೋದು ಟೆಲಿಗ್ರಾಮ್. ನಾನು ಏನು ಕೇಳ್ತಿದ್ದೀನಿ ಅಂತಂದರೆ ಇವಾಗ ಎಲ್ಲನೂ ಕೂಡ ಬಿಟ್ಬಿಟ್ರು. ಓಕೆ, ನಿಮಗೆ ಎಲ್ಲನೂ ಕೂಡ ಎಷ್ಟೋ ಕಡೆ ನಿಮ್ಮ ಫ್ರೆಂಡ್ ಸರ್ಕಲ್ ಕಡೆ ಸಿಗ್ತವೆ, ನಿಮಗೆ ನೋಟ್ಸ್ ಅವೈಲೇಬಲ್ ಸಿಗ್ತವೆ, ಬಟ್ ಫ್ರೀಯಾಗಿ ಸಿಗ್ತಾವೆ ಬಿಡಿ, ಇಲ್ಲ ಅಂತ ಹೇಳಲ್ಲ. ಬಟ್ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಒಂದು ನೋಟ್ಸು. ಇವಾಗ PUC ವರೆಗೂ ಬೇರೆ, PUC ಮುಗಿದಾದ ನಂತರನೇ ಲೈಫ್ ಬೇರೆ ಆಗುತ್ತದೆ. ಹಂಗಾಗಿಬಿಟ್ಟು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ ನಮ್ಮ ಒಂದು ಚಾನಲಲ್ಲಿ ಯಾವುದೇ ರೀತಿ ₹1 ಕೂಡ ಯಾರ ಕೈಯಿಂದ ಉಳಿಸ್ಕೊಳಲ್ಲ. ಇದಕ್ಕೋಸ್ಕರನೇ ಕೆಲವೊಂದಿಷ್ಟು ಏನೇನು ಮಾಡ್ತಾರೆ ಅಂತಂದರೆ ದುಡ್ಡುಗೋಸ್ಕರ ಎಷ್ಟೊಂದು ಚಾನಲ್ ನಡೆಸ್ತಿದ್ದಾರೆ. ನೋಡ್ತಿದ್ದೀನಿ ನಾನು ನೋಡ್ತಿದ್ದೀನಿ, ಈಗಾಗಲೇ 3 ವರ್ಷ ಆಯ್ತು ನೋಡ್ತಾಯಿದ್ದು. ಇವನ್ ನಮ್ಮ BS ನರ್ಸಿಂಗ್ ಸ್ಟೂಡೆಂಟ್ಸು ಕೂಡ ದುಡ್ಡುಗೋಸ್ಕರ ಏನೇನೋ ಮಾಡ್ತಿದ್ದಾರೆ. ಅದೆಲ್ಲ ಏನೂ ಬೇಡ, ನಾನು 3 ವರ್ಷದಿಂದ ಕೂಡ ಮಾಡ್ತಾಯಿದ್ದೀನಿ. ಈಗಾಗಲೇ ನಮ್ಮ ನರ್ಸಿಂಗ್ ಗ್ರೂಪ್ ಹೇಳ್ತೀನಿ, ನರ್ಸಿಂಗ್ ಗ್ರೂಪ್ ಒಳಗೆ 16,000 ಜನ ಜಾಯ್ನ್ ಆಗಿದ್ದಾರೆ ಅಂತಂದರೆ ತಿಳ್ಕೊಬೇಕು. ಫ್ರೀಯಾಗಿ ಎಲ್ಲರೂ ಕೂಡ ಜಾಯ್ನ್ ಆಗಿಬಿಟ್ಟು ತಮಗೆ ಏನು ಬೇಕೋ ಡೋ ಮಾಡ್ಕೊತಿದ್ದಾರೆ. ಈ ಸರ್ತಿ ಹೊಸ ಪ್ರಯತ್ನ ಇಂಜಿನಿಯರ್ ಸ್ಟೂಡೆಂಟ್ಸ್ಗೋಸ್ಕರ ಕೂಡ ಅವ್ರಿಗೂ ಕೂಡ ಏನು ಮಾಡೋಣ, ಫ್ರೀಯಾಗಿ ನೋಟ್ಸ್ ಶೇರ್ ಮಾಡೋಣ ಅನ್ನೋಕ್ಕೋಸ್ಕರ ಹೊಸದಾಗಿ ಒಂದು ಗ್ರೂಪ್ ಮಾಡಿರೋದು. ಹಂಗಾಗಿಬಿಟ್ಟು ಏನು ಮಾಡ್ತಿದ್ದೀನಿ ಅಂತಂದರೆ ಯಾರೆಲ್ಲ ಇಂಜಿನಿಯರ್ ಸ್ಟೂಡೆಂಟ್ಸ್ ಇದ್ದರೆ, ಓಕೆ, ನಿಮ್ಮ ಸೀನಿಯರ್ಸು ನಮ್ಮ ಕ್ಲಾಸ್ಮೇಟ್ ಇದ್ದಾರೆ, ಅಂದರೆ ಈಗಾಗಲೇ ನಿಮ್ಮ ಸೀನಿಯರ್ಸ್ ಯಾರ್ಯಾರು ನಮಗೆ 3 ಬ್ಯಾಚ್ವರೆಗೂ ಕೂಡ ಗೊತ್ತು ನನಗೆ. ಹಂಗಾಗಿಬಿಟ್ಟು ಅವ್ರ ಹತ್ರ ಇರುವಂಥ ಎಲ್ಲ ನೋಟ್ಸ್ಗಳನ್ನು ಕೂಡ ಅದರಲ್ಲಿ ಶೇರ್ ಮಾಡ್ತೀನಿ. ಓಕೆ, ಬಟ್ ಏನಾಗುತ್ತೆ ಅಂತಂದರೆ ಕೆಲವೊಂದು ಟೈಮು ಈ ಬುಕ್ನ ಇಷ್ಟು ದುಡ್ಡಿಗೆ ಮಾರ್ಕೊಳ್ಳೋದು, ಓಕೆ, ಇದೊಂದು ಪ್ರಾಜೆಕ್ಟ್ ಇರ್ತದೆ, ಇದು ದುಡ್ಡುಗೋಸ್ಕರ ಮಾರ್ಕೊಳ್ಳೋದು, ಇದೆಲ್ಲ ಬೇಡ. ಓಕೆ, ನಮ್ಮ ಸ್ಟೂಡೆಂಟ್ಸ್ ಮೊದಲು ಕಷ್ಟಪಟ್ಟು ದುಡ್ಡು ಕೊಟ್ಟು ಸಾಕಾಗಿಬಿಟ್ಟಿದೆ, ಈಗಲೇ ಸಾಕಾಗಿಬಿಟ್ಟಿದೆ ನಿಮ್ಗೆ. ಓಕೆ, ಮುಂದೆ ಈ ರೀತಿ ಆಗೋದು ಬೇಡ ಅನ್ನೋ ಕಾರಣ ಈ ವಿಡಿಯೋ ಮಾಡ್ತಿದ್ದೀನಿ. ಹಂಗಾಗಿಬಿಟ್ಟು ನಾನು ಪದೇ ಏನಕ್ಕೆ ಕೇಳ್ತಿದ್ದೀನಿ ಅಂತಂದರೆ ಇದು ನನಗೋಸ್ಕರ ಅಲ್ಲ, ನಿಮಗೋಸ್ಕರ ಮಾಡ್ತಿರೋದು. ಹೋಪ್ ಸಾಧ್ಯ ಆದಷ್ಟು ಈ ವಿಡಿಯೋ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿರಿ. ಓಕೆ, ಯಾಕಂದ್ರೆ ನನಗೆ ನೀವು ಮಾಡಬೇಕಾಗಿದ್ದು ಒಂದೇ ಒಂದು ಕೆಲಸ, ನಮಗೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಅದೇ ಒಂದು ದೊಡ್ಡ ಕೆಲಸ ಆಗುತ್ತೆ ನಿಮ್ಮ ಕಡೆಯಿಂದ. ಎನಿವೇ, ಏನಾದರೂ ಒಂದು ನಿಮಗೆ ಡೌಟ್ಸ್ ಇತ್ತಂತಂದರೆ ಕಮೆಂಟ್ ಸೆಕ್ಷನ್ ಅಥವಾ ನನಗೆ ಸಪ್ರೇಟಾಗಿ ಮೆಸೇಜ್ ಕೂಡ ಮಾಡ್ಬೋದು. ಹೋಗ್ಬಿಟ್ಟು ಟೆಲಿಗ್ರಾಮ್ ಜಾಯ್ನ್ ಆಗಿರಿ. ಏನಾದರೂ ಒಂದು ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.